ನಾನು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದು. ನಮ್ಮಲ್ಲಿದ್ದಾರೆ, ಅವ್ರ ನೆನಪು ನಮ್ಮಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರನ್ನ ಇಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ, ನೋವಾಗುತ್ತೆ. ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಶಿವನ ಪಾದಕ್ಕೆ ಹೋಗಿರೋದು ಐ ಥಿಂಕ್ ಎಲ್ರಿಗೂ ದುಃಖ ತಂದಿದೆ. ಆದರೂ ಅವರು ಶಿವನ ಪಾದಕ್ಕೆ ಸೇರಿದ್ದಾರೆ. ಶಿವನ ಪಾದಕ್ಕೆ ಸೇರಿದರೆ ಅಲ್ಲಿಂದ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ ಆಶೀರ್ವಾದದ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಅವರು ಖಂಡಿತ ಬಯಸ್ತಾರೆ. ಯಾಕಂದರೆ ಅವ್ರು ಇವತ್ತೇನು ಮಕ್ಕಳು ಒಂದು ಆಶ್ರಮನ ಓಪನ್ ಮಾಡಿ ತುಮಕೂರು ಹತ್ರ ಅಷ್ಟು ಜನಗಳಿಗೆ ವಿದ್ಯೆ ಕೊಟ್ಟಿದ್ದಾರೆ. ಆ ವಿದ್ಯೆದಲ್ಲಿ ಅವರಿದ್ದಾರೆ, ಆ ಊಟದಲ್ಲಿ ಅವರಿದ್ದಾರೆ, ಆ ಮಕ್ಕಳು ಹೃದಯದಲ್ಲಿದ್ದಾರೆ, ಇಡೀ ಕರ್ನಾಟಕ ಜನತೆ ಹೃದಯದಲ್ಲಿ ಅವರಿರ್ತಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೆ ನೋವಾಗಿದೆ, ನಾನು ಬರೋಕ್ಕಾಗಿಲ್ಲ. ಯಾಕಂದರೆ ನಾನು USA ಫಂಕ್ಷನಿಂದ ನಾನು ಬರೋಕ್ಕಾಗಿಲ್ಲ. ಆ ನೋವು ನಿಜವಾಗ್ಲೂ ನನಗೆ ತುಂಬ ಕೇಳಿದ ತಕ್ಷಣ, ನ್ಯೂಸ್ ಕೇಳಿದ ತಕ್ಷಣ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಅವ್ರು ಮಾತಾಡೋ ರೀತಿ ಇರ್ಬೋದು, ಕೊನೆಯಲ್ಲಿ ತುಂಬ ಜಾಸ್ತಿ ಆಯಿತು ಅಲ್ವಾ ಅಂತ ಒಂದು ಮಾತು ಹೇಳಿದ್ರು. ಅದು ಇನ್ನೂ ನೆನಪಲ್ಲಿದೆ. ಅದು ಪ್ರತಿಯೊಬ್ಬ ಮನುಷ್ಯನೂ ಅದು ನೆನೆಸ್ಕೋಬೇಕು. ಅದು ಆ ಮಾತು ಯಾವಾಗ ನೆನೆಸ್ಕೋಬೇಕು. ಸ್ವಾಮೀಜಿ ಆತ್ಮಕ್ಕೆ ಶಾಂತಿ ಸಿಗಲಿ. ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಅವ್ರು ನಮ್ಮಲ್ಲಿ ಇದ್ದಾರೆ, ನಮ್ಮೊಂದಿಗೆ ಇರ್ತಾರೆ ಅಂತ ಯಾವಾಗ ನಾವು ಸಿದ್ಧಗಂಗೆಯ ಆಧ್ಯಾತ್ಮಿಕ ಶಿಖರವೇ ನಿನ್ನೆ ಕುಸಿದು ಬಿದ್ದಿದೆ ಅನ್ನುವಂಥ ನಂಬಿಕೆ ಭಕ್ತಾದಿಗಳದ್ದು. ಅಂದರೆ ಶರಣ ಸಂಸ್ಕೃತಿಯ ಬ್ರಹ್ಮಕಮಲದ ರೀತಿ ಇದ್ದರೂ ಸಿದ್ಧಗಂಗಾ ಶ್ರೀಗಳು ಕಲಿಯುಗದ ಪ್ರತ್ಯಕ್ಷ ದೈವ, ನಡೆದಾಡುವ ದೇವರು ಅಂತಾನೆ ಭಕ್ತಾದಿಗಳು ಅವರಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಅಂಥ ಪ್ರತ್ಯಕ್ಷ ದೈವ ಪರಶಿವನ ಸನ್ನಿಧಿಯನ್ನು ನಿನ್ನೆ ಸೇರಿದ್ದಾರೆ ಅನ್ನುವಂಥದ್ದು. ಹಾಗೆ ನಾವಿಲ್ಲಿ ಗಮನಿಸಬೇಕಾಗತ್ತೆ, ನಿನ್ನೆ ಸೋಮವಾರದ ದಿನ, ಶಿವನ ನೆಚ್ಚಿನ ವಾರ. ಪ್ರತಿ ಸೋಮವಾರ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾನೆ ಬಂದಿದ್ರು ಸಿದ್ಧಗಂಗಾ ಶ್ರೀಗಳು. ಹುಣ್ಣಿಮೆಯ ದಿನ ಇಚ್ಛಾಮರಣವನ್ನು ಹೊಂದಿದ್ದಾರೆ ಅನ್ನುವಂಥ ನಂಬಿಕೆ ಭಕ್ತಾದಿಗಳಲ್ಲಿದೆ. ತ್ರಿವಿಧ ದಾಸೋಹದ ಜ್ಯೋತಿ ನಿನ್ನೆ ಆರಿ ಹೋಗಿದೆ ಅನ್ನುವಂಥದ್ದು. ಸೋಮವಾರದ ದಿನದಂದೇ ಇಚ್ಛಾಮರಣವನ್ನು ಹೊಂದಿದ್ದಾರೆ ವೀರ ಶರಣ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಸಿದ್ಧಗಂಗಾ ಶ್ರೀಗಳನ್ನು ಅನ್ನಬ್ರಹ್ಮ ಅಂತಾನೆ ಬಣ್ಣಿಸ್ತಾ ಇದ್ರು. ಅನ್ನಬ್ರಹ್ಮನಿಗೆ ಇವತ್ತು ಶರಣೆನ್ನೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುವಂಥ ನಿರೀಕ್ಷೆ. ರಾತ್ರಿಯಿಂದಲೂ ಕೂಡ ಚಳಿಯನ್ನು ಲೆಕ್ಕಿಸದೆ ಭಕ್ತಾದಿಗಳು ಬರ್ತಾ ಇರುವಂಥ ಅದನ್ನು ಗಮನಿಸಿದ್ರೇ ನಿಮಗೊಂದು ವಿಚಾರ ಸಿಗುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಕೇವಲ ತುಮಕೂರು ಭಾಗ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ, ದೇಶಾದ್ಯಂತ ತಮ್ಮದೇ ಆಗಿರುವಂಥ ಭಕ್ತವೃಂದವನ್ನು ಹೊಂದಿದ್ರು ಸಿದ್ಧಗಂಗಾ ಶ್ರೀಗಳು. ಹಾಗೆ ಸಿದ್ಧಗಂಗಾ ಶ್ರೀಗಳ ಜೀವನವೇ ಒಂದು ಪುಸ್ತಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅಥವಾ ಅವರ ಜೀವನವೇ ಒಂದು ಮಾರ್ಗದರ್ಶನ ನಮಗೆ. ಅವರ ಜೀವನದಿಂದ ಕಲಿಯುವಂಥದ್ದು ಸಾಕಷ್ಟಿತ್ತು. ಆ ರೀತಿಯಲ್ಲಿ ಬದುಕಿ, ಆ ರೀತಿಯಲ್ಲಿ ಬಾಳದಂಥ ಒಂದು ವ್ಯಕ್ತಿತ್ವ. ಹಾಗೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಕಡೆ ಗುರುಗಳನ್ನು ನೆನೆದು ಆ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಂಥ ದೃಶ್ಯ ನಿನ್ನೆ, ಅದನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಕರಳು ಚುರುಕನ್ನತ್ತೆ. ಅಷ್ಟರ ಮಟ್ಟಿಗೆ ಮಕ್ಕಳ ಜೊತೆ ಒಂದು ಅದ್ಭುತವಾದಂಥ ಒಡನಾಟವನ್ನು ಎಷ್ಟೋ ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದ್ರು ಸಿದ್ಧಗಂಗಾ ಶ್ರೀಗಳು. ಹಾಗೆ ಭಕ್ತರಿಂದ ಸದಾಚಾರ, ಶಿವಾಚಾರದ ಸ್ವರೂಪಿಗೆ ಇವತ್ತು ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಕಾಯಕ ಯೋಗಿ ಅಂತಾನೆ ಅವರನ್ನು ಕರೆಯಲಾಗ್ತಾ ಇತ್ತು. ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಕಂಪನಿಯನ್ನು ಮಿಣಿತಾ ಇದ್ದಾರೆ. ಜ್ಞಾನ ಜ್ಯೋತಿ ಆರಿದೆ ಅಂತ ಹೇಳ್ತಾರೆ, ಶಿಕ್ಷಣದ ಜ್ಯೋತಿ ಆರಿದೆ ಅಂತ ಹೇಳ್ತಾರೆ. ಯಾಕಂದರೆ ಎಜುಕೇಷನ್ ಅನ್ನುವಂಥದ್ದು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಒಬ್ಬರ ಜೀವನದಲ್ಲಿ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಸಾರದಂತಹ ವ್ಯಕ್ತಿತ್ವ ಅವರದ್ದು.